ಬೆಳಿಗ್ಗೆ ನನ್ನ ಸ್ಟೇಟ್ಮೆಂಟ್ ನೋಡಿದ್ರಾ? ನಿನ್ನೆ ನನ್ನ ಸ್ಟೇಟ್ಮೆಂಟ್ ನೋಡಿದ್ರಾ? ಅಲ್ಲಲ್ಲ, ಅವ್ರು ಮಾಡ್ತಾರಪ್ಪ, ಅವರು ಅಪೋಸಿಷನ್ ಅವರು ಇದ್ದಾರೆ. ನನಗೆ ಅವರು ಮಾಡೋದು ಅವ್ರು ಮಾಡಲೇಬೇಕು. ಪ್ರತಿಭಟನೆ ಮಾಡೋದು, ಪ್ರೊಟೆಸ್ಟ್ ಮಾಡೋದು ಅವ್ರಿಗೆ ಸಿಕ್ಕಿರೋ ಹಕ್ಕು. ಅದು ನಾನು ಬೇಡ ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ನಾವು ಹೇಳಿದ್ದೀವಲ್ಲ, 16 ಕೇಸ್ನಲ್ಲೇ ಅವನು, ಅದರಲ್ಲೂ ಕೂಡ ಇದೇನದು ಡ್ರಗ್ಸ್ ಅಂದರೆ ಇದು ಲಿಕ್ಕರ್, ಆಯಿತಾ? ಆ ಲಿಕ್ಕರ್ ಕೇಸ್ನಲ್ಲೇ 9 ಕೇಸ್ ಇದಾವೆ ಅವನಿಗೆ. ಅದನ್ನು ಅವ್ರನ್ನ ಹೇಳಿದ್ದೆವು ನಾವು. 16 ಕೇಸ್ನಲ್ಲಿ ಇರೋನಿಗೆ ನೀವು ಹೋಗಿ ರಕ್ಷಣೆ ಮಾಡೋಕ್ಕೆ ಹೋಗ್ತಾ ಇದ್ದೀರಾ ಬಿ ಜೆ ಪಿಯವರು ಅಂತಲೂ ಹೇಳಿದ್ದೀವಿ ನಾವು. ಅದರಲ್ಲಿ ಅದೇ ತೋರಿಸುತ್ತಲ್ವಾ? ಆಯ್ತಪ್ಪ, ಅವ್ರ ಸರ್ಕಾರನೇ ಇತ್ತಲ್ವ, ಅವರೇ ಈ ಕೇಸ್ ತೀರ್ಮಾನ ಮಾಡಿಬಿಡ್ಬೋದಾಗಿತ್ತಲ್ಲ. ಟೈಮು ಅಂತಲ್ಲ ಬರಲ್ಲ, ರಾಮ ಮಂದಿರ ಬಂದಿದೆ, ನಾವೇನು ಮಾಡೋಕ್ಕಾಗುತ್ತೆ? ಅದಕ್ಕೇನು ಕೇಸ್ ಆಗದೆ ಇರ್ತಾರೆ ಯಾರ ಮೇಲೂ. ರಾಮ ಮಂದಿರದಲ್ಲಿ ಇದು ಆಕಸ್ಮಿಕ ಆದದ್ದು, ಇಟ್ಸ್ ಜಸ್ಟ್ ಅನ್ ಇನ್ಸಿಡೆಂಟಲ್. ಅವರು ಈ 26 ಕೇಸಲ್ಲಿ ಅವರು ಪರಿಶೀಲನೆ ಮಾಡಿ ಹಳೆ ಕೇಸ್ಗಳೆಲ್ಲ ತೆಗೆದಿದ್ದಾರೆ. ಇದು ಬಂದಿದೆ, ಇದರಲ್ಲೆಲ್ಲೂ ಬರೆದಿಲ್ಲ ಏನಂತ ಅವನು ಕರಸೇವಕ, ಅವನಿದು ಅದು ಅಂತ ಎಲ್ಲೂ ಯಾವುದೇ ರಿಜಿಸ್ಟ್ರಿನಲ್ಲಿ ಇಲ್ಲ. ಅವನು ಎಲ್ಲರಂಗೆ ಒಂದು ಕೇಸ್ ಇದೆ. ಒಂದು. ಎರಡನೇದು, ಇವನೊಬ್ಬನೇ ಹಿಂದೂ ಅಲ್ಲ. ಆ 26 ಕೇಸಸ್ನಲ್ಲಿ ಅನೇಕ ಜನ ಹಿಂದೂಗಳಿದ್ದಾರೆ. ಅವ್ರ ಬಗ್ಗೆ ಯಾಕೆ ಇವ್ರು ಮಾತಾಡೋದಿಲ್ಲ? ಅವ್ರು ಹಿಂದೂಗಳಲ್ವಾ? ಇವನೊಬ್ಬನೇನ ಹಿಂದೂ? ಇವನೊಬ್ಬನೇನನ್ರಿ ಹಿಂದೂ? ಅವ್ರ ಬಗ್ಗೆನೂ ಮಾತಾಡ್ಬೇಕಲ್ಲ, ಅವರು ಹಿಂದೂಗಳಲ್ವಾ? ಹಾಗಾಗಿ ಇದು ರಾಜಕೀಯದ ದುರುದ್ದೇಶದಿಂದ ಅವ್ರು ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾವು ಹೇಳ್ಕೊಂಡಿದ್ದೀವಿ, ಹೇಳ್ಬೇಕಾಗುತ್ತೆ. ನಾವು ಈಗ ಅದೆಲ್ಲವನ್ನು ಕೂಡ ರಿವ್ಯೂ ಮಾಡ್ತಾ ಇದ್ದೇವೆ. ಅದಕ್ಕೆ ಕಾನೂನುಗಳು ಮಾಡಬೇಕು, ಆ್ಯಕ್ಟ್ಸ್ ಮಾಡಬೇಕು, ಅದೆಲ್ಲ ಮಾಡ್ತಾ ಇದ್ದೇವೆ. ಮುಂದಿನ ಸೆಷನಲ್ಲಿ ಕೆಲವು ಆ್ಯಕ್ಟ್ಗಳನ್ನು ಈ ಮುಂದೆ ಬರ್ತಕ್ಕಂಥ ಸೆಷನ್ನಲ್ಲಿ ತರ್ತೇವೆ. ಅದು ಫೇಕ್ ನ್ಯೂಸ್ದು ಕೂಡ ಬರುತ್ತೆ ಆ ಟೈಮಲ್ಲಿ. ಹೇಳ್ತಾ ಇರ್ತಾರೆ ಅವರು, ಬೇರೆ ಇದೆಲ್ಲ ಇನ್ನೂ ಏನೇನೋ ಹೇಳ್ತಾರೆ. ಅದಕ್ಕೆಲ್ಲ ನಾವೇ ಉತ್ತರ ಕೊಡಬೇಕು? ಅವ್ರು ಹೇಳ್ಕೊಳ್ಳಿ ಬಿಡಿ, ಜನ ಅಸೆಸ್ ಮಾಡ್ತಾರೆ. 136 ಜನ ಆರಿಸುವಾಗ ಅಸೆಸ್ ಮಾಡಲಿಲ್ವಾ? ಅವಾಗ ಜೋಶಿಯವರು ಬೇರೆ ಬೇರೆ ಹೇಳಿಕೆಗಳು ಕೊಟ್ಟಿದ್ರಲ್ಲ, ಅದನ್ನು ಅಸೆಸ್ ಮಾಡೇ 136 ಕೊಟ್ಟರು.